ಹರೇ ರಾಮ. ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಜೆ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೊತ್ತ ಮೊದಲು ಈ ಸುದಿನವನ್ನು, ಈ ಸುಮುಹೂರ್ತವನ್ನು ನಿಮಗೆಲ್ಲ ಒದಗಿಸಿ ಅನುಗ್ರಹಿಸಿದ ಆ ಸೀತಾರಾಮಚಂದ್ರ, ಚಂದ್ರಮೌಳೀಶ್ವರ, ರಾಜರಾಜೇಶ್ವರಿಯರಿಗೆ, ಆ ಶಾರದಾ ಲಕ್ಷ್ಮೀ ನೃಸಿಂಹರಿಗೆ ನಿಮ್ಮೆಲ್ಲರೊಡಗೂಡಿ ಪ್ರಣಾಮ ಸಹಸ್ರಗಳನ್ನು ಸಮರ್ಪಣೆ ಮಾಡ್ತೇವೆ. ಈ ಮುಹೂರ್ತ ಇಂಥದ್ದು ಅಂದರೆ, ತುಂಗಭದ್ರಾ ನದಿ ಹರಿಹರಪುರದಿಂದ ಇಲ್ಲಿಗೆ ಹರಿದು ಬಂದಿದೆ. ಗಿರಿಯ ಮೇಲಕ್ಕೆ ನದಿ ಹರಿದು ಬಂದಿದೆ. ಸಾಮಾನ್ಯವಾಗಿ ಗಿರಿಯ ನೆತ್ತಿಯಿಂದ ನದಿ ಹರಿದು ಕೆಳಗೆ ಹೋಗುವುದು ವಾಡಿಕೆ. ಇದು ಹಾಗಲ್ಲ, ಗಿರಿಯ ಮೇಲಕ್ಕೆ ನದಿ ಹರಿದು ಬಂದಿದೆ. ಬಹಳ ದೂರದಿಂದ, ಹರಿಹರಪುರದಿಂದ ಇಲ್ಲಿಗೆ ಬಂದಿರುವಂಥದ್ದು. ವಿಸ್ತಾರವಾದ ಆಶೀರ್ವಚನದ ಪ್ರವಚನದ ಯಾವುದೇ ಉದ್ದೇಶ ಇಲ್ಲ, ಸಮಯ ಅದಲ್ಲ ಇದು. ಹೇಳಬೇಕಾದ್ದನ್ನು ಎರಡು ಮಾತಲ್ಲಿ ಹೇಳಲಿಕ್ಕಿರುವಂಥದ್ದು. ಈಗ ಹರಿಹರಪುರದ ಶ್ರೀ ಗುರುಗಳ ಕುರಿತು ನಮ್ಮ ಭಾವ ಏನು ಎನ್ನುವುದನ್ನು ಈ ಒಂದು ಉಪಾಯನ ವ್ಯಕ್ತಪಡಿಸಿದೆ ಅಂತ. ಒಂದು ಉಡುಗೊರೆಯನ್ನು ಮಠದಿಂದ ಏನು ಕೊಡಲಾಗಿದೆ ಪೂಜ್ಯ ಹರಿಹರಪುರದ ಪೀಠಾಧೀಶ್ವರರಿಗೆ, ಅದು ನಮ್ಮ ಭಾವವನ್ನು ತೋರಿಸ್ತದೆ. ಏನು ಆ ಭಾವ ಅಂದರೆ, ನಮ್ಮ ಮಟ್ಟಿಗೆ ಹರಿಹರಪುರದ ಶಾರದೆ ಯಾರು ಅಂದರೆ ಅವರೇ ಶಾರದೆಯ ಸಾಕ್ಷಾತ್ ಪ್ರತಿನಿಧಿ. ಹಾಗಾಗಿ ನಾನು ನಿನ್ನೆ ಪರಿವಾರದವರಿಗೆ ಸೂಚನೆ ಕೊಟ್ಟು, ಅವರು ತುಂಬ ಚಿಂತನೆ ಮಾಡ್ತಾ ಇದ್ರು, ಗುರುಗಳಿಗೆ ಏನು ನಾವು ಕಾಣಿಕೆ ಕೊಡ್ಬೋದು ಇಲ್ಲಿ ಬಂದಾಗ ಅಂತ ತುಂಬ ಯೋಚನೆ ಮಾಡ್ತಾ ಇದ್ರು. ನಾವು ಹೇಳಿದ್ವು, ಅವರು ಶಾರದೆಯ ಪ್ರತಿನಿಧಿಗಳು, ಶಾರದಾ ಸ್ವರೂಪರು ಕೂಡ ಹೌದು. ಹಾಗಾಗಿ ವೀಣಾಪಾಣಿ ಅವಳು, ಒಂದು ವೀಣೆಯನ್ನು ನಾವು ಉಪಾಯನವಾಗಿ ಪ್ರದಾನ ಮಾಡೋಣ ಅಂತ ನಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ವು. ಅದು ಉತ್ತಮವಾದ ವೀಣೆ ಪ್ರಾಪ್ತ ಆಯಿತು. ಹಲಸು ಬ್ರಹ್ಮವೃಕ್ಷ, ಒಂದೇ ಮರದಿಂದ ಮಾಡಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ವೀಣೆ ದೇವರ ದಯದಿಂದ ಅದು ಒದಗಿ ಬಂತು. ತುಂಬ ಒಂದು ಸಂತೋಷ ನಮಗೆ ಆ ವಿಷಯದಲ್ಲಿ ಆಗ್ತಾ ಇದೆ. ಅವರು ಶಾರದೆ ಅನ್ನೋದು ಕೇವಲ ಈಗ ಶಾರದಾ ಪೀಠದಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಮಾತ್ರ ಶಾರದೆ ಅಂತಲ್ಲ, ಎಷ್ಟೋ ಬಾರಿ ಸ್ಥಾನದಲ್ಲಿ ಇರ್ತಾರೆ, ಅದರಿಂದ ಅವ್ರಿಗೊಂದು ಮರ್ಯಾದೆ ಅಂತ, ಅವ್ರದ್ದಾಗಿ ಏನೂ ಇರೋದಿಲ್ಲ ಅಂತ. ಆದರೆ ಇದು ಶಾರದೇ ಹೌದು. ಯಾಕೆಂದ್ರೆ ಇಡೀ ದೇಶಕ್ಕೆ ಶಿಕ್ಷಣ ಕೊಡೋ ಪ್ರಯತ್ನದಲ್ಲಿ ಅವರಿದ್ದಾರೆ. ಇಡೀ ದೇಶಕ್ಕೆ ಅವರ ಒಂದು ಅತ್ಯದ್ಭುತವಾದ ಯೋಜನೆ ಅದು ಅನಾವರಣಗೊಳ್ಳುತ್ತದೆ ಮುಂದೆ ಬರುವ ದಿನಗಳಲ್ಲಿ, ಮತ್ತು ಸಂಪೂರ್ಣ ಸಫಲ ಆಗ್ತದೆ. ಆಗಬೇಕು, ಈ ದೇಶಕ್ಕೆ ಏನಾದರೂ ಭವಿಷ್ಯತ್ತು ಬೇಕು ಅಂದರೆ ಇಂಥ ಯೋಜನೆಗಳು ಕಾರ್ಯಗತ ಆಗಬೇಕು. ಅಂಥದ್ದೊಂದು ಯೋಜನೆ. ಯಾಕೆಂದರೆ ಇಂದು ಶಾಲಾ ಕಾಲೇಜುಗಳಲ್ಲಿ ಒಳ್ಳೆ ಶಿಕ್ಷಣ ಸಿಗ್ತಾ ಇಲ್ಲ, ಎಲ್ಲ ಹೊಟ್ಟೆಪಾಡಿನ ಶಿಕ್ಷಣ, ನಮ್ಮ ಸಂಸ್ಕೃತಿಯನ್ನು ಮರೆಸುವಂಥ ಶಿಕ್ಷಣವೇ ಸಿಗ್ತಾ ಇರುವಂಥದ್ದು. ಹಾಗಾಗಿ ನಾವು ಯಾವಾಗ ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ಕೊಡ್ತೇವೆ, ಆಗಲೇ ನಮ್ಮ ಮಕ್ಕಳನ್ನು ನಾವು ಕಳ್ಕೊಳ್ತೇವೆ. ಮುಗೀತು, ಅವರು ದೂರ ದೂರ ಆಗ್ತಾ ಹೋಗ್ತಾರೆ, ನಮ್ಮಿಂದ ದೂರ ಆಗ್ತಾರೆ, ನಮ್ಮ ಸಂಸ್ಕೃತಿಯಿಂದ ದೂರ ಆಗ್ತಾರೆ, ಈ ಮಣ್ಣಿನ ಸೊಗಡಿನಿಂದಲೇ ಅವರು ದೂರ ಆಗಿಬಿಡ್ತಾರೆ. ಮುಂದಕ್ಕೆ ಬರುವ ಉತ್ಪನ್ನ ಇದೆಯಲ್ಲ, ಪ್ರಾಡಕ್ಟ್, ಅದೇನು ಅಂದರೆ ಅದು ನಮ್ಮ ಮುಂದುವರಿಕೆ ಅಲ್ಲದು, ನಮ್ಮ ವಂಶಗಳ ನಮ್ಮ ಪರಂಪರೆ ಮುಂದುವರಿಕೆ ಅಲ್ಲದು. ಅದು ಯಾವುದೋ ಪಶ್ಚಿಮದ ಒಂದು ವಿಕೃತಿಯ ಮುಂದುವರಿಕೆಯಾಗಿ ಅವರು ಇದ್ಬಿಡ್ತಾರೆ. ಇದನ್ನು ನಾವು ದೇಶದಾದ್ಯಂತ ಕಾಣ್ತಾ ಇದ್ದೇವೆ. ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲರೂ ಅಸಹಾಯಕರು, ಬೇಜಾರು ಮಾಡ್ಕೊಡ್ತಾರೆ ಹೊರತು ಏನು ಯಾರು ಮಾಡುವಂಥ ಸ್ಥಿತಿ ಇಲ್ಲ. ಆದರೆ ಅವರೊಂದು ಮಹಾಸಾಹಸಕ್ಕೆ, ಸಣ್ಣ ಸಾಹಸ ಅಲ್ಲ, ದೊಡ್ಡ ಸಾಹಸಕ್ಕೆ ಅವರು ಕೈ ಹಾಕಿದ್ದಾರೆ. ಅಂದರೆ ಸರ್ಕಾರದ ಆಶ್ರಯದಲ್ಲ, ಸಂತರುಗಳ ಆಶ್ರಯದಲ್ಲಿ ಪ್ರತ್ಯೇಕವಾದ ಶಿಕ್ಷಣ ವ್ಯವಸ್ಥೆ ಆಗಬೇಕು. ವ್ಯಾಪಕ ಯಾವುದೊಂದು ಮಠದ ವತಿಯಿಂದ ಅವ್ರು ಮಾಡ್ತಾ ಇಲ್ಲ ಅದನ್ನು. ಅವ್ರು ಮನಸ್ಸು ಮಾಡಿದ್ರೆ ಅವ್ರು ಹಾಗೆ ಮಾಡ್ಬೋದಾಗಿತ್ತು. ಅವರು ತಮ್ಮ ಮಠದ ವತಿಯಿಂದ ಮಾಡ್ತಾ ಇಲ್ಲ. ಅವರು ನಾಡಿನ ಎಲ್ಲ ಸಂತರ ಒಂದು ಒಳಗೊಳ್ಳುವಿಕೆಯಿಂದ ಎಲ್ಲರನ್ನೂ ಕೂಡ ಒಳಗೊಳಿಸಿಕೊಂಡವರನ್ನು ಅಲ್ಲಲ್ಲಿ ಶಿಕ್ಷಾ ಕೇಂದ್ರಗಳನ್ನ ನಿರ್ಮಾಣ ಮಾಡ್ತಾ ಈ ನಮ್ಮ ಕರ್ನಾಟಕಕ್ಕೆ ಅವರು ಆಲೋಚನೆ ಮಾಡಿರ್ತಕ್ಕಂಥ 50,000 ಕೇಂದ್ರಗಳು ನಮ್ಮ ಕರ್ನಾಟಕದಲ್ಲಿ ಅಂತ. ಅಲ್ಲಲ್ಲಿ ಆ ಭಾಗದ ಸಂತರು ಅದರ ಹೊಣೆಯನ್ನು ಹೊರುವ ಹಾಗೆ ಅದಕ್ಕೆ ಬೇಕಾದ ಒಂದು ಸಿಲೆಬಸ್ ಅವರೇ ಸ್ವತಃ ತಯಾರು ಮಾಡ್ತಾ ಇದ್ದಾರೆ. ಎಲ್ಲರಿಂದ ಸಲಹೆಗಳನ್ನು ಪಡ್ಕೊಂಡು ಸ್ವತಃ ಅವರೇ
ಅವರ ರಚನೆ ಅನೇಕ ಪದ್ಯಗಳು, ಅವ್ರ ಹೆಸರಿಲ್ಲ, ಆದರೆ ಅವರ ರಚನೆ ಅನೇಕ ಪದ್ಯಗಳು ಆ ಸಿಲೆಬಸ್ನಲ್ಲಿ ಇರೋದು ನಾವು ನೋಡಿದ್ದೇವೆ ಅಂತ. ಇಂಥದ್ದೊಂದು ದೊಡ್ಡ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅಂತ. ಈಗ ನಾವು ಇಬ್ಬರು ಒಟ್ಟಿಗೆ ಕೂತಾಗ ನಾವು ಅವರನ್ನು ಪ್ರಶಂಸೆ ಮಾಡೋದು, ಅವ್ರು ನಮ್ಮನ್ನು ಪ್ರಶಂಸೆ ಮಾಡೋದು, ಇದಕ್ಕೆ ಒಂದು ದೊಡ್ಡ ಔಚಿತ್ಯ ಇಲ್ಲ. ನೀವು ನಿರೀಕ್ಷೆ ಮಾಡಿರ್ತೀರ ಅದನ್ನು. ಆದರೆ ಒಂದು ಮಠ ಎಂತಹದ್ದೊಂದು ದೊಡ್ಡ ಕೆಲಸ ಮಾಡ್ತಾ ಇದೆ ಅಂತ. ಈಗ ಸರ್ಕಾರ ಮಾಡಬೇಕಾದ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಅಥವಾ ಸರ್ಕಾರ ಮಾಡದೇ ಇರೋ ಕೆಲಸವನ್ನು ನಿಮ್ಗೆ ಯಾರಿಗಾರು ನಿರೀಕ್ಷೆ ಇದೆ ಸರ್ಕಾರ ಮಾಡ್ಬೋದು ಇದನ್ನ ಅಂತ, ಸದ್ಯ ಭವಿಷ್ಯತ್ತಿನಲ್ಲಿ ಅಂತ ನಿರೀಕ್ಷೆ ಇಲ್ಲ ಅಂತ ಕಾರ್ಯವನ್ನ ಅವ್ರು ಮಾಡ್ತಾ ಇದ್ದಾರೆ. ಅವರಿಗೆ ಗೌರವ ಸಲ್ಲಿಸುವ ರೀತಿ ಏನು ಅಂದ್ರೆ, ಇಂತಹ ಕಾರ್ಯಗಳಿಗೆ ನಾವು ಪೂರ್ಣವಾಗಿ ಸಹಕಾರಿಯಾಗಿ ಬೆಂಬಲವಾಗಿ ನಿಲ್ಲುವಂಥದ್ದು, ನಮ್ಮಿಂದ ಆಗುವಂಥದ್ದನ್ನು ನಾವು ಮಾಡುವಂಥದ್ದು. ಅವರು ಅದರಲ್ಲೂ ಮುಳುಗಿರ್ತಾರೆ, ಯಾರ್ಯಾರನ್ನೂ ಕರೆಸ್ತಾರೆ, ಅವ್ರ ಜೊತೆಗೆ ಸಮಾಲೋಚನೆಗಳನ್ನು ಮಾಡ್ತಾರೆ, ಅವ್ರ ಸಲಹೆಗಳನ್ನು ಪಡ್ಕೊಳ್ತಾರೆ. ಅವರಿಗೆ ಹಗಲಿರುಳು ಇದೇ ಚಿಂತನೆ ಅನ್ನೋ ಹಾಗಿದೆ ಅಂತ. ಇದಲ್ಲದೆ ಇನ್ನು ಅನೇಕ ಕಾರ್ಯಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಆದರೆ ಎತ್ತಿ ಹೇಳಬೇಕಾದ ಯಾವುದು ಅಂದ್ರೆ, ದೇಶಕ್ಕೆ ಸರಿಯಾದ ಶಿಕ್ಷಣ ಕೊಡುವಂಥದ್ದು, ನ್ಯಾಯವಾದ ಶಿಕ್ಷಣವನ್ನು, ಪರಂಪರೆ ಉಳಿತಕ್ಕಂಥ ಶಿಕ್ಷಣವನ್ನ. ಬಹಳ ಕಷ್ಟ ಇದೆ, ಯಾಕೆಂದ್ರೆ ಒಬ್ರಿಗಾಗಿದ್ದು ಒಬ್ರಿಗಾಗೋದಿಲ್ಲ. ಇಲ್ಲಿ ಈಗ ಹಿಂದೂಗಳು ಅಂದ್ರೆ ಅಲ್ಲೇ ಬೇರೆ ಬೇರೆ ವರ್ಗಗಳಿದೆ, ಒಬ್ರಿಗೊಬ್ರಿಗೂ ತುಂಬಾ ವ್ಯತ್ಯಾಸಗಳಿದೆ. ಜೈನರಿದ್ದಾರೆ, ಇನ್ನೂ ಬೇರೆಯವರು ಕೂಡ ಇದ್ದಾರೆ, ಬೌದ್ಧರಿದ್ದಾರೆ. ಎಲ್ಲರೂ ಒಳಗೊಳ್ಬೇಕು. ಅಂತಹದೊಂದು ಸಿಲೆಬಸ್ ತಯಾರು ಮಾಡೋದಂದ್ರೆ ಅದೇನು ಸಾಮಾನ್ಯವಾದ ಕಾರ್ಯ ಅಲ್ಲ ಅಂತ ಅವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ನಮ್ಮ ಮಠ ಕೂಡ ಅವರಿಗೆ ಅದನ್ನು ವೈಯಕ್ತಿಕವಾಗಿ ಹೇಳಿದ್ದೇವೆ, ನಿಮ್ಮೆಲ್ಲರೂ ಮುಂದೆ ಹೇಳುವಂಥದ್ದು. ಈ ಕಾರ್ಯದಲ್ಲಿ ಶ್ರೀ ರಾಮಚಂದ್ರಾಪುರ ಮಠ ಪೂರ್ಣವಾಗಿ ಅವ್ರ ಜೊತೆಯಲ್ಲಿ ಇರ್ತದೆ ಅಂತ. ಈ ಒಂದು ದೊಡ್ಡ ಕಾರ್ಯ ಮಾಡ್ತಾ ಇರುವಂಥದ್ದು ಸರ್ವ ರೀತಿಯಿಂದಲೂ, ಯಾವ್ಯಾವ ರೀತಿಯಿಂದ ನಾವು ಅದಕ್ಕೆ ಸಹಕಾರಿಯಾಗಿರ್ಬೋದು ಆ ಎಲ್ಲ ರೀತಿಯಿಂದ ನಮ್ಮ ಮಠ ಅದಕ್ಕೆ ಸಹಕಾರಿಯಾಗಿರ್ತದೆ. ಅಂದ್ರೆ ನೀವೆಲ್ಲ ಸಹಕಾರಿಯಾಗಿರ್ಬೇಕು ಅಂತ ಅರ್ಥ. ಅದಕ್ಕೆ ನೀವೆಲ್ಲರೂ ಕೂಡ ಅದಕ್ಕೆ ಅದನ್ನ ಪೂರ್ಣ ಮನಸ್ಸಿಂದ, ಪೂರ್ಣ ಹೃದಯದಿಂದ ಬೆಂಬಲಿಸ್ಬೇಕು. ಮತ್ತೆ ಸುಮ್ಮನೆ ಒಳ್ಳೆ ಮಾತಾಡಿದ್ರೆ ಸಾಲದು, ಹರಿಹರ ಹೋದ್ರು ಭಾರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಷ್ಟೇ ಹೇಳಿದ್ರೆ ಸಾಲದು. ನಿಮ್ದೇನು ಅದರಲ್ಲಿ ಅಂತ, ನಿಮ್ಮ ಸೇವೆ ಕೂಡ ಅದರಲ್ಲಿ ಸಲ್ಲುವಂತೆ ಆಗಲಿ ಎನ್ನುವುದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡ್ಕೊಳ್ತೇವೆ. ಹಾಗಾಗಿ ಈ ಶಾರದಾ ಪೀಠ ಅನ್ನೋದು ಅರ್ಥಪೂರ್ಣ ಆಗೋದು ಯಾವಾಗ ಅಂದ್ರೆ, ನೀವೆಲ್ಲ ವರ್ಷಕ್ಕೊಂದ್ಸರಿ ಬಂದು ಪದ್ಪಜಿ ಭಿಕ್ಷೆ ಮಾಡಿದ ಮಾತ್ರಕ್ಕೆ ಸಾರ್ಥಕ ಆಗೋದಿಲ್ಲ. ನೀವೆಲ್ಲ ಅವರು ಸ್ತೋತ್ರ ಘೋಷ ಮಾಡಿದ ಮಾತ್ರಕ್ಕೆ ಸಾರ್ಥಕ ಆಗೋದಿಲ್ಲ. ಅದು ಸಾರ್ಥಕ ಆಗೋದು ಯಾವಾಗ ಅಂದ್ರೆ, ಇಂತಹ ಕಾರ್ಯಗಳನ್ನ ಮಾಡಿದಾಗ, ಶಾರದೆಯ ಕಾರ್ಯವನ್ನು ಮಾಡಿದಾಗ ಅದು ಸಾರ್ಥಕ ಆಗುವಂಥದ್ದು. ಅವರು ಆ ಪಥದಲ್ಲಿ ಇದ್ದಾರೆ. ನಾವೆಲ್ಲ ಅದಕ್ಕೆ ನಮ್ಮ ಶಕ್ತಿಯನ್ನ ಜೋಡಿಸೋಣ ಅನ್ನೋದನ್ನ ಈ ಸಮಯದಲ್ಲಿ ನಾವು ನೆನಪು ಮಾಡ್ಕೊಂಡು, ಬರೇ ಒಂದು 2-3 ದಿನದ ಈಚೆಗೆ ಈ ಮಾತುಕತೆಗಳಾಗ್ತಾ ಇರುವಂಥದ್ದು. ಅವರು ಕೂಡಲೇ ಸ್ಪಂದಿಸಿ, ನಮ್ಮದು ಆಮಂತ್ರಣ ಇತ್ತು ಅವ್ರು ಇಲ್ಲಿ ಬರಬೇಕು ಅಂತ, ಅವ್ರು ಕೂಡಲೇ ಸ್ಪಂದಿಸಿ ಇಲ್ಲಿ ಬಂದಿದ್ದಾರೆ. ಗೋಕರ್ಣಕ್ಕೂ ಬಂದಿದ್ರು. 3-4 ಗಂಟೆ, 4 ಗಂಟೆ ಮೇಲಾಗಿತ್ತು ಅನ್ನೋ ಬಹುಶಃ. ಅದು ನಮಗೆ ಇಡೀ ಪೂರ್ತಿ ವಿವರಿಸಿದ್ದಾರೆ ಆ ಯೋಜನೆಯವರು ಅಲ್ಲಿ ಬಂದಾಗ. ಮತ್ತೆ ರಾಮಕೃಷ್ಣ ಹೇಳಿದ ಹಾಗೆ ಹರಿಹರಪುರ ಮಠಕ್ಕೂ ರಾಮಚಂದ್ರಾಪುರ ಮಠಕ್ಕೂ ಅದ್ಭುತವಾದ ಪ್ರಾಚೀನ ಸಂಬಂಧ ಇದೆ. ಸಮಯ ಬಂದಾಗ ನೀವು ಮುಂದೆ ಆ ವಿಷಯಗಳನ್ನು ಪ್ರಸ್ತಾಪ ಮಾಡ್ತೇವೆ. ಇಷ್ಟು ಇಟ್ಕೊಳ್ಳಿ, ಅಪರೂಪದ ತುಂಬಾ ವಿಶಿಷ್ಟವಾದಂಥ ಪಾರಂಪರಿಕ ಸಂಬಂಧ ನಮ್ಮ ಮಠಕ್ಕೂ ಅವ್ರ ಮಠಕ್ಕೂ ಇರ್ತಕ್ಕಂಥದ್ದು. ಹಾಗಾಗಿ ಕಳೆದ ವರ್ಷದ ಇದೇ ದಿನ ಈ ಭೇಟಿಯಾಗಿದ್ದಂಥದ್ದು, ಈಗ ಮತ್ತೆ ಇದೇ ದಿನ ಈ ವರ್ಷದಲ್ಲಿ 1 ವರ್ಷ ಕಳೆದು ಯಾರು ಏನು ಹೇಳ್ದೆ ಕೇಳದೆ ತಾನಾಗಿ, ಅದು ಕೂಡ ತಾನಾಗಿ ಆಗಿದ್ದು. ಅವರು ಅಯೋಧ್ಯೆಗೆ ಅವರು ಆಗಮಿಸಿದ್ರು, ನಾವು ಕೂಡ ಅಯೋಧ್ಯೆಗೆ ತೆರಳಿದ್ವು. ಆಕಸ್ಮಿಕವಾಗಿ ಅವ್ರದ್ದು ಅಪೇಕ್ಷೆ ಇತ್ತು. ಅವರಿಗೆ ಅಪೇಕ್ಷೆ ಯಾಕೆ ಅಂದ್ರೆ, ಇದನ್ನೆಲ್ಲ ನಮ್ಗೆ ಹೇಳ್ಬೇಕು ಅಂತ, ಈ ಯೋಜನೆ ಬಗ್ಗೆ ಹೇಳ್ಬೇಕು ಅನ್ನೋದು ಅವರ ಮೊದಲ ಉದ್ದೇಶ ಇದ್ದಿದ್ದು. ಅಯೋಧ್ಯೆಯಲ್ಲಿ ತುಂಬಾ ಒಂದು ವಿಶೇಷವಾದ ಭೇಟಿ ರಾಮನ ಸನ್ನಿಧಿಯಲ್ಲಿ ಆಗಿತ್ತು. ಆದ್ರೆ ಅದೇ ರಾಮ 1 ವರ್ಷ ಕಳೆದು ಅದೇ ದಿನದಂದು ಇದೇ ಮತ್ತೆ ಪುನಃ ರಾಮನ ಸನ್ನಿಧಿಯಲ್ಲೇ. ಈಗ ನಾವು ಹರಿಹರಪುರ ಮಠಕ್ಕೆ ನಾವು ಹೋಗಿದ್ರೆ ರಾಮನ ಸನ್ನಿಧಿ ಆಗ್ತಿರ್ಲಿಲ್ಲ ಅದು. ಹಾಗಾಗಿ ಇಲ್ಲಿಗೆ ಅವರು ಆಗಮಿಸಿ ರಾಮನ ಸನ್ನಿಧಿಯಲ್ಲಿ ಅದು ನಡೆಯುವಂತೆ ನೋಡ್ಕೊಂಡಿದ್ದು. ಅದು ಖಂಡಿತವಾಗಿಯೂ ಅದು ರಾಮನೇ, ಬೇರೆ ಯಾರೂ ಅಲ್ಲ ಅಂತ. ಅದೇನು ತಮಾಷೆ ಹೇಳ್ತಾರಲ್ಲ, ಶಿವನ ಧನಸ್ಸು ಮುರಿದು ಯಾರು ಅಂದ್ರೆ ನಾನಲ್ಲ ಅಂತೆಲ್ಲ ಆತಂಕ ಪಟ್ಕೊಂಡ್ರಂತೆ ಮಕ್ಕಳಲ್ಲ ಅಂತ. ಅದು ಯಾರು ಅಂದ್ರೆ ರಾಮನೇ ತಾನೆ ಶಿವನ ಧನಸ್ಸನ್ನು ಮುರಿದಿದ್ದು ಅಂತ. ಅದು ಶಿವನ ಧನಸ್ಸನ್ನು ಮುರಿದಿದ್ದು. ಇದು ಹಾಗಲ್ಲ, 2 ಮಠಗಳನ್ನು ಕೂಡಿಸಿದ್ದು ಯಾರು 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 ಅಂದ್ರೆ ಅದು ರಾಮನೇ ಹೊರತು ಅದು ಬೇರೆ ಯಾರು ಅಲ್ಲ ಅನ್ನೋದನ್ನು ನಾವು ಈ ಸಮಯದಲ್ಲಿ ಮಾಡ್ಕೊಳ್ತೇವೆ. ಇನ್ನು ಈ ಬಾಂಧವ್ಯ ತುಂಬಾ ಮುಂದುವರಿಬೇಕು, ಮೇಲಕ್ಕೆ ಎತ್ತರಕ್ಕೆ ಏರಬೇಕು, ಆಳಕ್ಕೆ ಇಳಿಬೇಕು, ಅಗಲಕ್ಕೆ ಅದು ವ್ಯಾಪಿಸ್ಬೇಕು. 2 ಮಠಗಳು ಸೇರಿ ಅನೇಕ ಸತ್ಕಾರ್ಯಗಳನ್ನ ಮಾಡಬೇಕು, ನಿಮಗೆ ಸಮಾಜಕ್ಕೆ ಒಡಗೂಡಿ ಸಂದೇಶಗಳನ್ನ ನೀಡಬೇಕು. ಅವರು ತುಂಬಾ ದೊಡ್ಡ ಮನಸ್ಸಿನವರು, ತುಂಬಾ ವಿಶಾಲವಾದ ಮನಸ್ಸಿರ್ತಕ್ಕಂಥವ್ರು. ಅವರಲ್ಲಿ ಸಣ್ಣ ಯೋಚನೆಗಳೆಲ್ಲ ಇಲ್ಲ ಅವರಿಗೆ. ಎಷ್ಟೋ ಬಾರಿ 2 ಮಠಗಳು ಸೇರಿದಾಗ ಅಂಥದ್ದು ಅನೇಕ ಸಣ್ಣ ಸಣ್ಣ ಮನಸ್ಸಿನ ನಡೀತದೆ. ಕಿಂಚಿತ್ತೂ ಅಂಥದ್ದು ಇಲ್ಲದೆ ಇರತಕ್ಕಂಥ ಒಂದು ಪೀಠಾಧೀಶರನ್ನ ನೀವು
ಇವತ್ತು ನೋಡ್ತಾ ಇದ್ದೀರಿ. ಹಾಗಾಗಿ ಮುಂದೆ ಬರುವ ದಿನಗಳಲ್ಲಿ ನಮ್ಮನ್ನು ನೀವು ಅಲ್ಲಿ ನೋಡ್ತೀರಿ, ಅವರನ್ನು ನೀವು ಇಲ್ಲಿ ನೋಡ್ತೀರಿ. ಅಂಥದ್ದು ಮುಂದೆ ಬರುವ ದಿನಗಳಲ್ಲಿ ಆಗ್ತದೆ ಅನ್ನೋದನ್ನು ನಾವು ಇಲ್ಲಿ ಉಲ್ಲೇಖ ಮಾಡಿ ಅವರ ಸಂದೇಶಕ್ಕೆ ನಾವೆಲ್ಲರೂ ಕೂಡ ಕಾಯೋಣ. ಅವರ ಅಮೃತ ವಚನ, ಅವರು ಚೆನ್ನಾಗಿ ಹಾಡಬಲ್ಲವರು. ಈ ವೀಣಾ ಕೊಟ್ಟ ಉದ್ದೇಶ ಅದು. ಕವಿ ಅವರು ರಚನೆಗಳು ಮಾಡ್ತಾರೆ. ಅವರು ನಿಮಗೆಲ್ಲ ಅರ್ಥ ಆಗುವಾಗ ಕನ್ನಡದಲ್ಲಿ ರಚನೆ ಮಾಡ್ತಾರೆ. ಅವರು ನಿಮ್ಗೆ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೆ ಚೆನ್ನಾಗಿ ಹಾಡ್ತಾರೆ, ತುಂಬ ಸೊಗಸಾಗಿ ಹಾಡ್ತಾರೆ. ಹಾಗಾಗಿ ವೀಣೆ ಅವರಿಗೆ ಒಪ್ತದೆ, ಅವರಿಗೆ ಶೋಭೆಯನ್ನು ಕೊಡ್ತದೆ ವೀಣೆ ಎಂಬುದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಂಡು ಅವರ ಅಮೃತ ವಚನವನ್ನು ನಾವೆಲ್ಲರೂ ಕೂಡ ತುಂಬ ತೆರೆದ ಕಿವಿಗಳಿಂದ, ತೆರೆದ ಹೃದಯದಿಂದ ಆಲಿಸೋಣ. ಅದರ ಮೂಲಕವಾಗಿ ಲೋಕಕ್ಕೆ ಸನ್ಮಂಗಲ ಉಂಟಾಗಲಿ, ಎಲ್ಲರಿಗೂ ಒಳಿತಾಗಲಿ ಅಂತ ಪಣೆ ಆಗ್ತದೆ. ಹರೇ ರಾಮ. ಉಪಾಸ್ಮಹೇ ನೃಸಿಂಹಾಖ್ಯಂ ಬ್ರಹ್ಮವೇದಾಂತಗೋಚರಂ ಭೂಯೋರ್ಲಾಸಿತ ಸಂಸಾರಚ್ಛೇದಹೇತುಂ ಜಗದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಧರ್ಮಬಂಧುಗಳೇ, ಈಗ ತಾನೇ ನಮ್ಮ ಅತ್ಯಂತ ಪ್ರೀತಿ ಪಾತ್ರರಾದ ಪೂಜ್ಯ ಶ್ರೀಗಳು ಹೇಳಿದರು, ಕಳೆದ ವರ್ಷ ಇದೇ ಒಂದು ಶುಭ ದಿನದಂದು ಇದೇ ಸಮಯಕ್ಕೆ ಸರಿಯಾಗಿ ಅಯೋಧ್ಯೆಯ ಆ ಒಂದು ರಾಮ ಮಂದಿರದ ಲೋಕಾರ್ಪಣಾ ಶುಭ ಸುಸಂದರ್ಭದಲ್ಲಿ ನಾವಿಬ್ಬರು ಸಮಾಗಮ ಆಗಿದ್ವು. ಅಲ್ಲಿ ರಾಮನ ದರ್ಶನ ಆದ ನಂತರ ಈಗ ಒಂದು ವರ್ಷ ಸಂದೋಯ್ತು. ಮತ್ತೆ ಪುನಃ ರಾಮ ಇಲ್ಲಿ ಕೂಡಿಸಿದ್ದಾನೆ. ಯಾಕೆ ಕೂಡಿಸಿದ್ದಾನೆ ಅಂತ ಕೇಳಿದರೆ, ರಾಮನಿಗಾಗಿ ನಾವು ಕೆಲಸ ಮಾಡಬೇಕು. ನೋಡಿ, ರಾಮ ಮಂದಿರದ ಲೋಕಾರ್ಪಣೆ ಎನ್ನುವುದು ಕೇವಲ ಒಂದು ಧಾರ್ಮಿಕ ಕಾರ್ಯಕ್ರಮ ಅಂತ ತಿಳ್ಕೊಬಾರದು. ಅದು 500 ವರ್ಷಗಳ ನಮ್ಮವರ ಸತತ ಹೋರಾಟ, ತ್ಯಾಗ, ಬಲಿದಾನ, ಆ ಸಮರ್ಪಣಾ ಮನೋಭಾವದ ಆ ಒಂದು ನಿರಂತರವಾಗಿರತಕ್ಕಂತಹ ಕೆಚ್ಚೆದೆಯ ಒಂದು ಆ ಹೋರಾಟದ ಫಲವಾಗಿ, ಆ ಫಲಶ್ರುತಿಯಾಗಿ ರಾಮ ಪುನಃ ತನ್ನ ಸ್ವಸ್ಥಾನದಲ್ಲಿ ಬಂದು ನೆಲೆಸಿದ್ದು. ನಮ್ಮ ಭೂಮಿಯಲ್ಲಿ ನಮ್ಮ ರಾಮನಿಗೆ ಒಂದು ಸ್ಥಾನ ಕೊಡಬೇಕಾದ್ರೆ 500 ವರ್ಷ ಬೇಕಾಯಿತು ಅಂತಂದರೆ ನಾವು ಎಷ್ಟೊಂದು ನಮ್ಮ ಒಂದು ಆತ್ಮಸ್ವಾಭಿಮಾನವನ್ನು ಕಳ್ಕೊಂಡಿದ್ದೇವೆ ಅಂತ ಪುನಃ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ರಾಮಾಯಣ ಬಂದ, ಆದರೆ ಕರ್ತವ್ಯ ಮಾತ್ರ ಮುಗಿಲಿಲ್ಲ. ಪುನಃ ಇಂತಹ ಸ್ಥಿತಿ ಭಾರತದಲ್ಲಿ ಬರಬಾರದು. ಯಾಕೆ ಹೀಗಾಗ್ತಾ ಇದೆ ಅಂತ ಕೇಳಿದರೆ, ನಮ್ಮತನವನ್ನು ನಾವು ಮರೆತಿದ್ದೇವೆ. ನಮ್ಮ ಸಂಸ್ಕೃತಿಯ ಮೇಲೆ, ನಮ್ಮ ಪರಂಪರೆಯ ಮೇಲೆ ನಮಗೆ ಸ್ವಾಭಿಮಾನ ಇಲ್ಲ. ಆದ್ದರಿಂದ ಸಹಜವಾಗಿ ಇವತ್ತು ನಮ್ಮ ಸಂಸ್ಕೃತಿಯನ್ನ, ಪರಂಪರೆಯನ್ನ, ಈ ಭವ್ಯವಾದ ಇತಿಹಾಸವನ್ನು ನಾವು ಉಳಿಸ್ಕೊಬೇಕು ಅಂತಾದರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಮುನ್ನಡೆಯಬೇಕಾಗಿದೆ. ನಮ್ಮ ಸಂಸ್ಕೃತಿಯ ಪ್ರಾಣ ಇರೋದೇ ಏಕತೆಯಲ್ಲಿ. ವೈವಿಧ್ಯ ಸಹಜವಾಗಿದೆ. ಯಾಕೆ ಅಂತ ಕೇಳಿದ್ರೆ, ವಿಚಾರಕ್ಕೆ ಮುಕ್ತ ಅವಕಾಶ ಇದೆ. ಎಲ್ಲಿ ವಿಚಾರಕ್ಕೆ ಮುಕ್ತ ಅವಕಾಶ ಇರುತ್ತೋ ಅಲ್ಲಿ ಸಹಜವಾಗಿ ವಿವಿಧತೆ ಇರುತ್ತದೆ. ಹಾಗಂತ ನಾವು ವಿವಿಧತೆ ಇದ್ರೂ ಕೂಡ ಆ ವಿವಿಧತೆಗೆ ಯಾವುದು ಮೂಲ, ಯಾವುದು ಆತ್ಮ ಅಂತ ಕೇಳಿದರೆ ಏಕತೆಯ ಆತ್ಮ. ಅದನ್ನು ನಾವು ಮರಿಬಾರದು. ಎಂತಹ ಸಂದರ್ಭ ಬಂದರೂ ಕೂಡ ನಾವು ಸಮನ್ವಯ ದೃಷ್ಟಿಕೋನ ಇಟ್ಟುಕೊಂಡು, ಸಮಷ್ಟಿ ಹಿತಚಿಂತನೆಯನ್ನು ಇರಿಸಿಕೊಂಡು ನಾವೆಲ್ಲ ಒಂದಾಗಿ ನಮ್ಮ ಸಂಸ್ಕೃತಿ ಪರಂಪರೆಯ ಆ ಸಂಘಟನೆ ಮತ್ತು ಸಂರಕ್ಷಣೆಗಾಗಿ ನಿರಂತರವಾಗಿ ರಾಮನಿಗಾಗಿ ನಾವು ಸೇವೆ ಮಾಡಬೇಕಾಗಿದೆ.
ಅಂಥ ಒಂದು ನಮಗೆ ನೋಡಿ, ನಮ್ಮ ಬಗ್ಗೆ ಆಗಲಿ, ನಮ್ಮ ಪೂಜ್ಯ ಶ್ರೀಗಳ ಬಗ್ಗೆ ನಮ್ಮ ಬಗ್ಗೆ ಕಾಳಜಿ ಇಲ್ಲ. ಆದರೆ ನಮಗೆ ಏನು ಚಿಂತೆ ಗೊತ್ತುಂಟಾ? ಈ ಒಂದು ಪವಿತ್ರ ನೆಲದಲ್ಲಿ ನಿಮ್ಮ ಮೊಮ್ಮಕ್ಕಳು ಮರಿಮಕ್ಕಳು ಹೇಗೆ ಬದುಕ್ತಾರೆ, ಇದನ್ನು ಯೋಚನೆ ಮಾಡಿದರೆ ನಮಗೆ ತುಂಬ ಯೋಚನೆ ಆಗುತ್ತೆ. ಮೊಮ್ಮಕ್ಕಳು ಮರಿಮಕ್ಕಳ ಕಾಲಕ್ಕೂ ಕೂಡ ಇದೇ ರೀತಿ ಕೂತ್ಕೊಂಡು ಯಾರೊಬ್ರು ಗುರುಗಳು ಇರ್ತಾರೆ, ಅವರು ಕೇಳಬೇಕಲ್ವಾ, ಅವರು ರಾಮ ದೇವಸ್ಥಾನಕ್ಕೆ ಬರಬೇಕಲ್ವಾ, ಆ ರೀತಿ ಪರಿಸರವನ್ನು ನಾವು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಡಬೇಕಲ್ವಾ. ಹಾಗಾಗಬೇಕು ಅಂತಾದರೆ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಕರ್ತವ್ಯ ಕರ್ಮಗಳನ್ನು ಪುನಃ ನೆನಪಿಸಿಕೊಂಡು ಆತ್ಮಸ್ವಾಭಿಮಾನವನ್ನು ಹೆಚ್ಚಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಜೀವನದ ನಡೆ ನುಡಿ ಅಭ್ಯಾಸಗಳನ್ನು ಪ್ರಯತ್ನಪೂರ್ವಕವಾಗಿ ರೂಪಿಸ್ಕೋಬೇಕಾಗಿದೆ. ಇವತ್ತು ನಾವು ಏನು ಮಾಡ್ತಾ ಇದ್ದೇವೆ ಅಂತ ಕೇಳಿದರೆ ಕೌಟುಂಬಿಕ ಮೌಲ್ಯಗಳನ್ನ ಮರಿತಾ ಇದ್ದೇವೆ. ಈ ಪ್ರಪಂಚದಲ್ಲಿ ಇದುವರೆಗೆ 19 ಸಂಸ್ಕೃತಿಗಳು ನಾಮಾವಶೇಷ ಆಗೋಯಿತು. ಇದು ನಾಮಾವಶೇಷ ಆಗಿ ಹೋಗಿದ್ದು ಗ್ರೀಕ್ ಇರ್ಬೋದು, ರೋಮನ್ ಇರ್ಬೋದು. ಹೀಗೆ ನೋಡಿದರೆ ಯಾವ ರೀತಿಯಿಂದ ಆಯಿತು ಅಂತ ಕೇಳಿದರೆ, ಯುದ್ಧದಿಂದ ಆಯಿತಾ? ಅಲ್ಲ. ಪ್ರಕೃತಿಯ ವಿಕೋಪದಿಂದ ಆಯಿತಾ? ಅಲ್ಲ. ಅಥವಾ ರಾಜರ ಒಂದು ಅವಿನೀತಿಯಿಂದ ಆಯಿತಾ? ಅದೂ ಅಲ್ಲ. ಕೊನೆಗೆ ಇತಿಹಾಸಕಾರರು ಹೇಳ್ತಾರೆ, 19 ಸಂಸ್ಕೃತಿ ನಾಮಾವಶೇಷ ಆಗಿದ್ದು ಯಾವುದರಿಂದ ಅಂತ ಕೇಳಿದರೆ, ಆ ಸಂಸ್ಕೃತಿಯ ಅನುಯಾಯಿಗಳು ತಮ್ಮ ಕೌಟುಂಬಿಕ ಮೌಲ್ಯಗಳನ್ನು ಮರೆತಿದ್ದರಿಂದ. ಇವತ್ತು ಭಾರತೀಯ ಸಂಸ್ಕೃತಿ ಕೂಡ, ಸನಾತನ ಧರ್ಮವು ಕೂಡ ಅಂತಹ ಒಂದು ವಿಷಮವಾದ ಕಾಲಘಟ್ಟದಲ್ಲಿ ನಿಂತಿದೆ. ನಾವು ಈ ಕಡೆಗೂ ಬರ್ಬೋದು, ಪ್ರಯತ್ನ ಪಟ್ಟರೆ ಮತ್ತೆ ಪುನಃ ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಎನ್ನುವ ಕಲ್ಪವೃಕ್ಷಕ್ಕೆ ಪುನಃ ನಾವೆಲ್ಲರೂ ಸೇರಿ ನೀರು ಗೊಬ್ಬರ ಹಾಕಿ ಪೋಷಣೆ ಮಾಡಿ ಅದನ್ನು ನಿತ್ಯ ಹಸಿರಾಗಿ ಇಟ್ಕೊಬೋದು. ಇಲ್ಲ ಸ್ವಲ್ಪ ಇನ್ನೊಂದು 25-30 ವರ್ಷ ನಾವು ಇದೇ ರೀತಿಯನ್ನು ಯೋಚನೆ ಮಾಡ್ತಾ ನಮ್ಮೊಳಗೆ ಕಚ್ಚಾಡ್ಕೊಳ್ತಾ ಪರಸ್ಪರ ದೂಷಣೆ ಮಾಡ್ಕೊಳ್ತಾ ಒಬ್ಬರ ಮೇಲೆ ಮತ್ತೊಬ್ಬರ ಕೆಸರನ್ನ ಎರಚಿಕೊಳ್ತಾ ಇದ್ದರೆ ಕೊನೆಗೆ ಈ ರೀತಿ ಒಟ್ಟಿಗೆ ಕೂರತಕ್ಕಂಥ ಸ್ಥಿತಿಯೂ ಯಾರಿಗೂ ಇರುವುದಿಲ್ಲ. ಎಲ್ಲರೂ ಗಂಭೀರವಾಗಿ ಯೋಚನೆ ಮಾಡ್ತಕ್ಕಂಥ ಸ್ಥಿತಿ ಇದೆ. ಇವತ್ತು ಸಂಸ್ಕೃತಿಯ ಒಂದು ಕಾಲ ಹೇಗಿದೆ ಅಂತ ಕೇಳಿದರೆ, ನಮ್ಮ ಅರಿವಿಗೆ ಬಾರದಂತೆ ಅಥವಾ ಅರಿವಿಗಿದ್ರೂ ಕೂಡ ನಿಸ್ಸಹಾಯಕರಾಗಿ ನಾವು ಸಂಸ್ಕೃತಿಯ ಮೌಲ್ಯಗಳನ್ನ ಮರಿತಾ ಇದ್ದೇವೆ. ನಮ್ಮ ಕೌಟುಂಬಿಕ ಮೌಲ್ಯಗಳನ್ನು ದೂರ ಆಗ್ತಾ ಇದ್ದೇವೆ. ನಮ್ಮ ಮಕ್ಕಳ ಪ್ರತಿಯೊಬ್ಬರು ಯೋಚನೆ ಮಾಡಿ, ನಮ್ಮ ಮಕ್ಕಳು ನಮ್ಮ ಮಾತನ್ನು ಎಷ್ಟರ ಮಟ್ಟಿಗೆ ಕೇಳ್ತಾ ಇದ್ದಾರೆ. ಬೇರೆ ಹೋಗಲಿ, ಸಮಾಜ ತಿದ್ದುದಿರಲಿ, ನೆರೆಹೊರೆಯನ್ನು ತಿದ್ದುದಿರಲಿ, ದೇಶವನ್ನು ತಿದ್ದುದಿರಲಿ, ನಮ್ಮ ಮಕ್ಕಳು ನಮ್ಮ ಮಾತನ್ನು ಎಷ್ಟು ಕೇಳ್ತಾರೆ ಇವತ್ತು. ಹಾಗಾದ್ರೆ ಈ ಒಂದು ನಿಸ್ಸಹಾಯಕ ಸ್ಥಿತಿ ಪೋಷಕರಿಗಿದೆ ಅಂತಂದ್ರೆ ಇದಕ್ಕೆ ಯಾರು ಕಾರಣರು? ಕಾಲವೈಪರೀತ್ಯ ದೋಷ ನಾವು ಹೇಳ್ತೇವೆ. ಕಾಲ ಪ್ರವಾಹದಲ್ಲಿ ಎಲ್ಲವೂ ಹೋಗ್ತಾ ಇದೆ, ಏನು ಮಾಡೋದು? ಈಗ ತಾನೇ ಪೂಜ್ಯ ಶ್ರೀಗಳು ಹೇಳಿದರು, ನಾವು ಒಂದು ಆಧುನಿಕ ಶಿಕ್ಷಣ ಕೊಡ್ತಾ ಇದ್ದೇವೆ ಅಂದರೆ ನಮ್ಮ ಮಕ್ಕಳನ್ನ ನಾವು ನಮ್ಮಿಂದ ದೂರ ಕಳಿಸ್ತೀವಿ. ಇದು ವಾಸ್ತವಿಕ ಸತ್ಯ. ಯಾಕೆ ನಾವು ಎಷ್ಟು ಮನೆಯಲ್ಲಿ ಹೇಳ್ಕೊಟ್ರು ಕೂಡ ಅದಕ್ಕೆ ತದ್ವಿರುದ್ಧವಾಗಿರತಕ್ಕಂತಹ ಒಂದು ವಿಚಾರಧಾರೆ, ತದ್ವಿರುದ್ಧ ಆಗಿರ್ತಕ್ಕಂತಹ ಅಭ್ಯಾಸಗಳು ಇದು ಸಮಾಜದಲ್ಲಿ ಮಕ್ಕಳಿಗೆ ಸಿಗ್ತಾ ಇದೆ. ಅವರು ಎಷ್ಟು ಬೇಡ ಅಂತ ಅನಿಸಿದ್ರು ಕೂಡ ಅದರಿಂದ ಅವರು ಪ್ರಭಾವವನ್ನು ಪಡ್ಕೊಳ್ತಾ ಇದ್ದಾರೆ. ಇಂತಹ ಸ್ಥಿತಿಯಲ್ಲಿ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಮೌಲ್ಯಗಳನ್ನು ನಾವು ಕುಟುಂಬದಲ್ಲಿ ಕಾಪಾಡ್ಕೊಬೇಕು ಅಂತಾದರೆ ಅನೇಕ ವಿಚಾರಗಳನ್ನ, ಇದು ಒಂದು ವಿಷಯ ಅಲ್ಲ, 10 ಹಲವು ಆಯಾಮಗಳಲ್ಲಿ ಆಳವಾಗಿ ಚಿಂತನೆ ಮಾಡಿ ನಾವೇನಾದರೂ ಪ್ರಯತ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅತ್ಯಂತ ಜಾಗೃತಿಯಿಂದ ಅತ್ಯಂತ ವೇಗವಾಗಿ ಮುನ್ನಡಿಬೇಕಾಗಿದೆ. ಆ ದೃಷ್ಟಿಕೋನ ಇಟ್ಟುಕೊಂಡು ರಾಮನಿಗಾಗಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ರಾಮ ಎನ್ನುವುದು ದೇಶದ ಹೆಮ್ಮೆಯ ಹೆಗ್ಗುರುತು, ಧರ್ಮದ ಹೆಗ್ಗುರುತು, ಸಂಸ್ಕೃತಿ ಹೆಗ್ಗುರುತು. ಆದ್ದರಿಂದ ರಾಮ ಬಂದಿದ್ದಾನೆ ಅಂತಂದರೆ ನಮ್ಮ ಕರ್ತವ್ಯ ಮುಗುದಿಲ್ಲ. ರಾಮನಿಗಾಗಿ ಸಂಪೂರ್ಣವಾಗಿ ತ್ಯಾಗ ಮತ್ತು ಸಮರ್ಪಣಾ ಮನೋಭಾವದಿಂದ ನಮ್ಮನ್ನು ತೊಡಸ್ಕೊಳ್ಬೇಕು ಎನ್ನುವ ಉದ್ದೇಶಕ್ಕಾಗಿ ಮತ್ತೆ ರಾಮ 1 ವರ್ಷ ನಂತರ ನಮ್ಮಿಬ್ಬರನ್ನ ಸೇರಿಸಿ, ನೋಡಪ್ಪ ಇನ್ನೂ ನೀನು ನಿದ್ದೆನೇ ಮಾಡ್ತಾ ಇದ್ದೀರಿ, ಪಾಪ ಜಾಗೃತವಾಗಿ ಹೊರಡಿ ಅಂತಿದ್ದಾನೆ ರಾಮ. ಹೌದು, ನಾವು ನಿದ್ದೆನೇ ಮಾಡ್ತಿದ್ದೀವಿ. ನಾವಂದ್ರೆ ಸಮಾಜ ಹೇಳಿದ್ದು, ನಾವು ನೀವು ಬೇರೆ ಅಲ್ಲ, ಸಮಾಜ. ರಾಮ ಹೇಳ್ತಾ ಇದ್ದಾನೆ, ಇನ್ನೂ ನಿದ್ದೆ ಮಾಡ್ತಾ ಇದ್ದೀರಪ್ಪ, ಬೇಗ ಹೊರಡಿ ಅಂತ. ಆದ್ದರಿಂದ ಇದು ಧರ್ಮ ಯುದ್ಧಕ್ಕಾಗಿ ಹೋಗಬೇಕಾಗಿದೆ, ಯಾರ ಮೇಲೆ ದ್ವೇಷಕ್ಕಾಗಲ್ಲ. ನಮ್ಮ ಅಸ್ತಿತ್ವನ ಉಳಿಸ್ಕೊಬೇಕಲ್ವಾ?
ನಾವು ಸಂಘಟಿತರಾಗೋದು ಯಾಕೆ? ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ. ನಾವು ಬಲಗೊಳ್ಳುವುದು ಯಾಕೆ? ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ. ನಾವು ಇನ್ನೊಬ್ಬರ ಮೇಲೆ ದ್ವೇಷ ಸಾಧಿಸ್ಲಿಕ್ಕಾಗಿಯೋ ಅಥವಾ ಇನ್ನೊಬ್ಬರ ಸೇಡು ತೀರಿಸ್ಕೊಳ್ಳೋಕ್ಕಾಗಿಯೋ ನಾವು ಒಂದಾಗೋದಲ್ಲ. ನಾವೆಲ್ಲ ಯಾಕೆ ಒಂದಾಗಬೇಕು ಅಂತ ಕೇಳಿದರೆ, ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡು ಲೋಕದಲ್ಲಿ ಯಾವುದಾದ್ರೂ ಒಂದು ಧರ್ಮ ಎಲ್ಲರಿಗೂ ಕೂಡ ಮುಕ್ತ ಒಂದು ಚಿಂತನೆಗೆ ಅವಕಾಶ ಕೊಟ್ಟು ಎಲ್ಲರೂ ಒಂದಾಗಿ ಬಾಳಿ ಅಂತ ಹೇಳಿದ್ದಿದ್ರೆ ಅದು ಕೇವಲ ಸನಾತನ ಹಿಂದೂ ಧರ್ಮ ಮಾತ್ರ. ಅದು ನಮ್ಮ ಸಂಸ್ಕೃತಿಯಲ್ಲಿ ಅತ್ಯಂತ ಸಹಜವಾಗಿ ಇದೆ. ಭಾರತೀಯ ಸಂಸ್ಕೃತಿಯ ವಿವಿಧತೆ ಹಿರಿಮೆ ಏನಂತ ಕೇಳಿದರೆ, ಸಹಜವಾಗಿ ನಾವು ವಿವಿಧತೆಯನ್ನು ಒಪ್ಪಿಕೊಳ್ತೇವೆ. ಯಾಕೆಂತ ಕೇಳಿದರೆ, ಏಕಂ ಸತ್ ವಿಪ್ರಹ ಬಹುಧಾ ವದಂತಿ ಅಂತ ಹೇಳ್ತೀವಲ್ಲ ನಾವು. ಸತ್ಯ ಒಂದೇ, ಮಾರ್ಗಗಳು ಅನೇಕ. ಯಾರು ಹೇಳ್ತಾರೆ? ಎಲ್ಲ ಹೇಳೋದೇನು ಗೊತ್ತಾ? ಸತ್ಯ ಒಂದೇ, ಮಾರ್ಗವು ಕೂಡ ಕೇವಲ ಒಂದೇ ಅಂತಾರೆ. ನಾವು ಮಾತ್ರ ಪ್ರಪಂಚದಲ್ಲಿ ಸತ್ಯ ಒಂದೇ, ಮಾರ್ಗಗಳು ಅನೇಕ ಅಂತ ಹೇಳೋದರ ಮೂಲಕ ವಿವಿಧತೆಯನ್ನು ಒಪ್ಪಿಕೊಂಡು ಏಕತೆಯನ್ನು ಎತ್ತಿ ಹಿಡಿಯುತ್ತಾ ಎಲ್ಲರನ್ನೂ ತನ್ನೊಳಗೆ ಸೇರಿಸ್ಕೊಂಡು ಹೋಗ್ತಕ್ಕಂತಹ ಒಂದು ಹೃದಯ ವಿಶಾಲತೆಯನ್ನು ನಾವು ಬೆಳೆಸ್ಕೊಂಡಿದ್ದೇವೆ. ಈ ಸಂಸ್ಕೃತಿಯೇ ಜಗತ್ತಿನ ಸುಖ, ಶಾಂತಿ, ಸಮೃದ್ಧಿ, ಸಾಮರಸ್ಯ ಇವೆಲ್ಲಕ್ಕೂ ಮೂಲ ಆಗಿದೆ. ಆದ್ದರಿಂದ ಇದನ್ನು ಉಳಿಸ್ಕೊಬೇಕು ಅಂತಂದರೆ ನಾವು ನಮ್ಮ ವಿಶೇಷವಾಗಿ ನಮ್ಮ ಕುಟುಂಬದಲ್ಲಿ ಮೌಲ್ಯಗಳನ್ನ ಕಾಪಾಡ್ಕೊಬೇಕು. ಕುಟುಂಬದಲ್ಲೇ ನಾವು ಜಾಗೃತರಾದರೆ, ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳಿದರೆ, ಇವತ್ತೇನಾಗ್ತೈತೆ, ಮೊನ್ನೆ ತಾನೇ ಪೂಜ್ಯ ಶ್ರೀಗಳು ಹೇಳಿದರು ಒಂದು ಸಭೆಯಲ್ಲಿ, ನಾವು ಹುಡುಗರು ಹೇಳ್ತಾ ಇದ್ರು, ಇವತ್ತೇನಾಗಿದೆ, ಯಾವ ಮಕ್ಕಳನ್ನ ಕೇಳಿ ನೋಡಿ, ಯಾವ ಕುಟುಂಬದಲ್ಲಿ ನಿಮ್ಮ ಪೋಷಕರಿಗೆ ಎಷ್ಟು ಜನ ಮಕ್ಕಳು ಅಂದರೆ ಹೀಗೆ ತೋರಿಸ್ತಾರೆ. ಹೇಳೋತ್ತಿಗೆ ಸ್ವಲ್ಪ ಇದಾಗುತ್ತೆ. ಎಷ್ಟು ಜನ ಮಕ್ಕಳು ಅಂದರೆ ಹಿಂಗಂತಾರೆ. ಇನ್ನು ಸ್ವಲ್ಪ ಏನಾದರೂ ಇಬ್ಬರಿದ್ದರೆ ಸ್ವಲ್ಪ ಎದೆ ತಟ್ಕೊಂಡು ಹಿಂಗಂತಾರೆ. ಆ ಪರಿಸ್ಥಿತಿ ಇದೆ. ಹೋಗಲಿ, ನೆಕ್ಸ್ಟ್ ಕ್ವಶನ್ನು. ಎಲ್ಲಿದ್ದಾರೆ ಅವರು ಅಂತ ಕೇಳಿದರೆ, ಭಾರತದ ಹೆಸರು ಹೇಳೋದು ತುಂಬ ಕಡಿಮೆ, ಎಲ್ಲರೂ ಬೇರೆ ದೇಶದ ಹೆಸರು ಹೇಳ್ತಾರೆ. ಹೀಗಿದ್ರೆ ವಾಟ್ ವಿಲ್ ಬಿ ಅವರ್ ಪೊಸಿಷನ್ ಆಫ್ಟರ್ 25 years or 30 years? Automatically our numbers will come down. This is democracy, no? Only number matters. ಅಲ್ವಾ? ಯೋಚನೆ ಮಾಡಿದ್ದೀವ ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ಆದ್ದರಿಂದ ಸಂಸ್ಕೃತಿಯನ್ನು ಮರೆತರೆ, ಕೌಟುಂಬಿಕ ಮೌಲ್ಯಗಳನ್ನು ಮರೆತರೆ ನಾವು ಏನು ಉಳಿಸ್ಕೊಳ್ಳೋಕ್ಕಾಗತ್ತೆ? ಈ ಚಿಂತನೆ ಎಲ್ಲರಿಗೂ ಬರಬೇಕಾಗಿದೆ. ಆದ್ದರಿಂದ ಈ ಒಂದು ಹಿಮಾಲಯ ಪರ್ವತದಲ್ಲಿ ನಮಗೇನು ಗೊತ್ತಾ, ನಮ್ಮವ್ರು ಯಾರು ಪರರು ಯಾರು ಅಂತ ಗೊತ್ತಿಲ್ಲ. ನಾವೇ ಹೊಡ್ಕೊಳ್ತೀವಿ. ನಮ್ಮ ಎನರ್ಜಿಯೆಲ್ಲ ಅದರೊಳಗೆ ಹೋಗುತ್ತೆ. ನಮ್ಮ ವಿಶೇಷವಾಗಿರ್ತಕ್ಕಂಥ ಭಗವಂತ ಕೊಟ್ಟಿರ್ತಕ್ಕ ಶಕ್ತಿಯನ್ನು ಅನಾವಶ್ಯಕವಾಗಿ ಬಳಸ್ತಾ ಇದೆ. ಈ ಹಿಮಾಲಯ ಪರ್ವತದಲ್ಲಿ ಚಮರಿ ಮೃಗ ಕೇಳಿದಿರಿ ತಾವೆಲ್ಲ. ಚಮರಿ ಮೃಗ ಹಿಮಪಾತ ಆಗ್ತಾ ಇರುತ್ತೆ. ಚಮರಿ ಮೃಗ ನೂರಾರು ಮಂದೆಗಳವು ಮೇಯ್ತಾ ಇರ್ತವೆ. ಈ ಹಿಮ ಕರಡಿಗಳು ಇರ್ತಾವೆ, ಕರಡಿಗಳು, ಕಪ್ಪು ಕರಡಿ. ಈ ಕಪ್ಪು ಕರಡಿ ಚಮರಿ ಮೃಗ ನೋಡ್ಲಿಕ್ಕೆ ಒಂದೇ ಥರ ಇರ್ತವೆ. ನೋಡಿದರೆ ಯಾರಾದರೂ ನೋಡಿರ್ಬೇಕಾದ್ರೆ ಒಂದೇ ಥರ ಇರ್ತವೆ. ಏನಂತಂದರೆ ಇವಕ್ಕೆ ಜಾಸ್ತಿ ಕೋಡಿರುತ್ತೆ. ಚಮರಿ ಮೃಗಗಳಿಗೆ ಇವಕ್ಕೆ ಕೋಡಿರೋದಿಲ್ಲ, ಕೊಂಬಿರೋದಿಲ್ಲ ಕರಡಿಗಳಿಗೆ. ಆದರೆ ಚಮರಿ ಮೃಗದ ಮರಿಗಳಿರ್ತಾವಲ್ಲ, ಅವಕ್ಕೂ ಇನ್ನು ಕೋಡು ಬಂದಿರೋದಿಲ್ಲ, ಕೊಂಬೆ ಬಂದಿರೋದಿಲ್ಲ. ಸೈಜು ಅಷ್ಟೇ ಇರುತ್ತೆ. ಚಮರಿ ಮೃಗದ ಮರಿಗಳ ಸೈಜು ಒಂದೇ ಎತ್ತರ. ಕರಡಿ, ಹಿಮ ಕರಡಿಗಳು ಇರ್ತಾವಲ್ಲ, ಅವು ಸೈಜು ಒಂದೇ ಇರ್ತವೆ. ಇವು ನೂರಾರು ಮಂದೆ ಇರುವತ್ತಿಗೆ 2 ಕರಡಿಗಳು ಬರ್ತವೆ. ಬರೋದು 2 ಕರಡಿಗಳು. ಅದು ಇವಾಗ ಭಯ, ಪ್ರಾಣ ಭಯ ಅಲ್ವ, ಯಾರಿಗಾದ್ರೂ ಪ್ರಾಣ ಭಯ. ಚೆಲ್ಲಾಪಿಲ್ಲಿ ಆಗಿಬಿಡ್ತಾವೆ. ಈ ತಾಯಿಗಳಿಗೆ ಮತ್ತೆ ದೊಡ್ಡವ್ರಿಗೆಲ್ಲ ಗೊತ್ತಿರುತ್ತೆ ಇವು ನಮ್ಮ ಶತ್ರುಗಳು ಅಂತ. ಅವು ಸಿಕ್ಕುವುದಿಲ್ಲ. ಆದರೆ ಅವು ಬಲನೂ ಜಾಸ್ತಿ, ಹಿಡಿದು ಕಷ್ಟನೇ ಕರಡಿಗಳಿಗೆ. ಅವು ಆರಾಮಾಗಿ ಹೊಂಚಿ ಹಾಕ್ತಾ ನೋಡಿ ನಿಲ್ತಾವೆ. ಸ್ವಲ್ಪ ಹೊತ್ತಿಗೆ ಏನಾಗುತ್ತೆ, ಡಿಸ್ಪರ್ಸ್ ಆಗಿಬಿಡುತ್ತೆ ಆ ಮಂದೆಗಳೆಲ್ಲ. ಸ್ವಲ್ಪ ಹೊತ್ತಿಗೆ ಏನಾಗುತ್ತೆ ಕೇಳಿದರೆ, ಈ ಮರಿಗಳಿಗೆ ಕನ್ಫ್ಯೂಸ್ ಆಗಿ ಶುರು ಆಗುತ್ತೆ. ಅವು ಏನು ಯೋಚನೆ ಮಾಡ್ತವೆ ಅಂದರೆ, ಇವರು ಕೂಡ ಈಗ ಒಂದೇ ಸೈಜು, ಒಂದೇ ರೀತಿ, ಒಂದೇ ಜೂಲು ಕಪ್ಪು ಹಿಮಪಾತ ಆಗ್ತಾ ಇರುತ್ತಲ್ವ, ಇವು ಆನಂದದಿಂದ ಶತ್ರುಗಳ ಬಾಯಿಗೆ ಹೋಗಿ ಬೀಳ್ತಾ ಇದ್ದಾವೆ. ಒಂದು ಕ್ಷಣದಲ್ಲಿ ಏನು ಮಾಡ್ತೇವೆ, ಅವು ಮರಿಗಳನ್ನ ಕಚಕ್ಕೆ ಹಿಡಿದು ಅಲ್ಲಿ ಸಿಗು ತಿಂದ್ಬಿಡ್ತಾವೆ. ಭಾರತೀಯರ ಸ್ಥಿತಿ, ಸನಾತನ ಹಿಂದೂ ಧರ್ಮದ ಸ್ಥಿತಿ ಇದೇ ಆಗಿದೆ. ನಮಗೆ ನಮ್ಮವ್ರು ಯಾರು ಪರರು ಯಾರಂತ ಗೊತ್ತಿಲ್ಲ. ನಮ್ಮ ದೇವರನ್ನ ನಮ್ಮವರೇ ಬೈತಾರೆ, ನಮ್ಮ ಸಂಸ್ಕೃತಿಯನ್ನು ನಮ್ಮವರೇ ಬೈತಾರೆ. ನಮ್ಮನ್ನು ನಾವೇ 2ನೇ ದರ್ಜೆಯ
ನಾಗರಿಕರಾಗಿ ನೋಡ್ಕೊಳ್ತಕ್ಕಂಥ ಸ್ಥಿತಿಗೆ, ಆ ಮನಸ್ಥಿತಿಗೆ ನಮ್ಮವರು ನಮ್ಮನ್ನೇ ದುಡ್ತಾ ಇದ್ದಾರೆ ಇವತ್ತು ನಮ್ಮ ಸಮಾಜದಲ್ಲಿ. ನಮಗೆ ಯಾರು ಶತ್ರುಗಳು, ನಿಜವಾದ ಶತ್ರುಗಳು ಯಾರು, ನಾವು ಯಾರೊಟ್ಟಿಗೆ ಹೋರಾಡಬೇಕು, ಯಾರೊಟ್ಟಿಗೆ ನಾವು ಪ್ರತಿಸ್ಪರ್ಧಿಗಳಾಗಿರಬೇಕು ಎನ್ನುವುದನ್ನು ಮರ್ತಿದ್ದೇವೆ ನಾವು. ಆದ್ದರಿಂದ ಇದೆಲ್ಲ ಆಂತರಿಕ ಕಚ್ಚಾಟ ಬಿಟ್ಟು ನಾವೆಲ್ಲ ಒಂದಾಗಬೇಕು. ಅದು ನಮಗೆ ಶಂಕರ ಭಗವತ್ಪಾದರು ಹೇಗೆ ಕೊಟ್ಟಿದ್ದು. ಅದ್ವೈತ ಅಂದ್ರೇನು? ಅದ್ವೈತ ಈಸ್ ಅಬೌಟ್ ಸೀಯಿಂಗ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿ ಒನ್ ಆ್ಯಸ್ ಯುನೀಕ್ ಆ್ಯಸ್ ಒನ್ ಸೆಲ್ಫ್. ನಾವು ಅವರು ಬೇರೆ ಅಂತ ತಿಳ್ಕೊಂಡು ಅದ್ವೈತ ಆಗೋದಿಲ್ಲ. ನಾವು ಅವರ ಸಮಾನ, ನಾವು ಅವರು ಒಂದೇ, ಅದು ಅದ್ವೈತ. ಅದ್ವೈತದಲ್ಲಿ ಎರಡನೇ ವೃತ್ತಿಗೆ ಅವಕಾಶನೇ ಇಲ್ಲ. ಒಂದು ಎಲ್ಲಿಂದ ಒಂದಾಗಬೇಕು? ಬರೀ ಬಾಯಿ ಮಾತಲ್ಲಿ ಒಂದಾಗೋದು, ಎಲ್ಲರೂ ಒಂದಾಗ್ತಾರೆ, ಹೃದಯದಿಂದ ಒಂದಾಗಬೇಕು, ಅದು ಅದ್ವೈತ. ಆದ್ದರಿಂದ ಎರಡೂ ಅದ್ವೈತ ಪೀಠಗಳು, ಎರಡೂ ಆದಿಶಂಕರ ಭಗವತ್ಪಾದರಿಂದಲೇ ಆರಂಭವಾಗಿರತಕ್ಕಂತಹ ಧರ್ಮಪೀಠಗಳು. ನಾವೆಲ್ಲ ಒಂದಾಗಬೇಕು. ಯಾಕೋಸ್ಕರ ಒಂದಾಗಬೇಕು ಅಂತಂದರೆ, ನಿಮ್ಮ ಮೊಮ್ಮಕ್ಕಳು ಮರಿಮಕ್ಕಳ ಕಾಲಕ್ಕೂ ಕೂಡ ನಮ್ಮ ಸಂಸ್ಕೃತಿ ಈ ಪವಿತ್ರವಾದ ಭಾರತದ ಭೂಮಿಯಲ್ಲಿ ಸಮೃದ್ಧಿಯಾಗಿರಬೇಕು. ಎಲ್ಲರೂ ಕೂಡ ಆ ಒಂದು ಸ್ವಧರ್ಮ ಪರಿಪಾಲನೆ ಮಾಡ್ತಾ ಲೌಕಿಕ ಉನ್ನತಿಯನ್ನು, ಪಾರಮಾರ್ಥಿಕ ಶ್ರೇಯಸ್ಸನ್ನು ಪಡೆದುಕೊಳ್ಳುವಂತಾಗಬೇಕು. ಈ ಚಿಂತನೆ ಇಟ್ಟುಕೊಂಡು ನಾವೆಲ್ಲರೂ ಕೂಡ ಏಕತೆಯನ್ನೇ ಪ್ರಾಣವಾಗಿಟ್ಟುಕೊಂಡು, ಏಕತೆಯನ್ನೇ ನಮ್ಮ ಆತ್ಮ ಅಂತ ತಿಳ್ಕೊಂಡು, ನಾವೆಲ್ಲ ವೈವಿಧ್ಯತೆ ಇದ್ದರೂ ಸಹ, ವಿವಿಧತೆ ಇದ್ದರೂ ಸಹ, ಆ ವಿವಿಧತೆಯಲ್ಲಿ ಆಚರಣೆ ಮಾಡುವಾಗ ಸಮಷ್ಟಿ ಹಿತಚಿಂತನೆ, ಸಮನ್ವಯ ದೃಷ್ಟಿಕೋನ ಇರಿಸಿಕೊಂಡು ನಾವೆಲ್ಲರೂ ಒಂದಾಗಿ ಬಾಳಬೇಕು ಎನ್ನುವ ಸಂದೇಶವನ್ನು ಕೊಡಲಿಕ್ಕಾಗಿ ಇವತ್ತು ಭಗವಂತ ಶ್ರೀರಾಮಚಂದ್ರ ಮನೆಯಲ್ಲಿ ಸೇರಿಸಿದ್ದಾನೆ. ಅದೇ ರೀತಿಯಲ್ಲಿ ನಾವು ಹೇಳ್ತಾ ಇದ್ದೇವೆ, ನಾವು ಸದಾ ಒಂದಾಗಿ ನಿಮ್ಮೆಲ್ಲರಿಗಾಗಿ ಕೆಲಸ ಮಾಡ್ತೇವೆ. ನಮ್ಮ ಪ್ರಾಣ ಇರುವುದು ಅದಕ್ಕೋಸ್ಕರ, ಒಂದಾಗಿ ಸಮಾಜಕ್ಕೋಸ್ಕರ. ಆದ್ದರಿಂದ ಸಮಾಜ ಉಳಿಬೇಕು, ಸಂಸ್ಕೃತಿ ಉಳಿಬೇಕು. ನಿಮ್ಮೆಲ್ಲರ ಒಂದು ಜೀವನದಲ್ಲಿ ನಿಮ್ಮ ಮೊಮ್ಮಕ್ಕಳು ಮರಿಮಕ್ಕಳು ಅವರ ಕಾಲಕ್ಕೂ ಕೂಡ ಇದೇ ರೀತಿಯಲ್ಲಿ ಸಂತೋಷವಾಗಿ ಎಲ್ಲರೂ ಕೂಡ ಆ ರಾಮನ ಸ್ಮರಣೆ ಮಾಡ್ತಾ, ಆ ವೈದಿಕ ಧರ್ಮದ ಆ ಅಂತಃಸತ್ವವನ್ನು ಅರಿತುಕೊಂಡು ಎಲ್ಲರೂ ಚೆನ್ನಾಗಿ ಬಾಳಬೇಕು ಅನ್ನೋ ಚಿಂತನೆ ನಮ್ಮದಾಗಿದೆ. ಆ ದೃಷ್ಟಿಕೋನದಿಂದ ಇವತ್ತು ಭಗವಾನ್ ಶ್ರೀರಾಮಚಂದ್ರನ ಒಂದು ಪ್ರೇರಣೆಯಂತೆ ಇವತ್ತು ಇಲ್ಲಿ ಬಂದಿದ್ದೇವೆ. ನನಗೆ ತುಂಬ ಸಂತೋಷ ಆಯಿತು. ಆ ವೀಣಾ ಅಂದರೆ ಜ್ಞಾನ ಅಲ್ವಾ? ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಅಂತ ಭಗವಂತ ಹೇಳಿದ ಹಾಗೆ, ಜ್ಞಾನಕ್ಕೆ ಸಮಾನವಾದದ್ದು, ಜ್ಞಾನದಷ್ಟೇ ಪವಿತ್ರವಾದದ್ದು, ಜ್ಞಾನದಷ್ಟು ಶುದ್ಧವಾದ ಮತ್ತೊಂದಿಲ್ಲ. ಅಂತಹ ಒಂದು ಜ್ಞಾನ ಸ್ವರೂಪಿಗಳು ನಮ್ಮ ಪೂಜ್ಯ ಶ್ರೀಗಳು, ಅವರೇ ನಮಗೆ ಇದನ್ನು ಕೊಟ್ಟಿದ್ದು ತುಂಬ ಸಂತೋಷ. ಆ ಜ್ಞಾನ ಏನಿರೋದು ನಿತ್ಯ ನಿರಂತರ, ಎಲ್ಲವೂ ಬಂದು ಹೋಗ್ತದೆ. ಆ ಜ್ಞಾನ ಮಾತ್ರ ನಿತ್ಯ ಸತ್ಯ, ಮತ್ತು ಅದಕ್ಕೆ ಎಂದಿಗೂ ಚ್ಯುತಿ ಇಲ್ಲ. ಆದ್ದರಿಂದ ಇದೇ ಈ ಜ್ಞಾನ ಸೂಚಕವಾಗಿರತಕ್ಕಂತಹ ಏನು ವೀಣೆ ಕೊಟ್ಟಿದ್ದೀರಿ, ಅದರ ಸಂಬಂಧವೂ ಕೂಡ ಹಾಗೆ ನಿತ್ಯ ನಿರಂತರವಾಗಿ ಶಾಶ್ವತವಾಗಿ ಒಂದಾಗಿರಲಿ ಅಂತ ಹೇಳ್ತಾ, ಇವತ್ತಿನ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಉಪಸ್ಥಿತಿದ್ದೀರಿ. ನಮ್ಮ ಖುಷಿ ಅಂತ ಗೊತ್ತುಂಟ, ನಿಮ್ಮಲ್ಲಿ ಏಕತೆ ಇದೆ, ಸಂಸ್ಕೃತಿ ಮೇಲೆ ಅಪಾರವಾದ ಶ್ರದ್ಧೆ ಇದೆ, ಸನಾತನ ಹಿಂದೂ ಧರ್ಮದ ಮೇಲೆ ಶ್ರದ್ಧೆ ಇದೆ. ನೀವೆಲ್ಲರಿಗೂ ಮಾದರಿಯಾಗಿದ್ದೀರಿ. ಹವ್ಯಕ ಸಮಾಜದವರು ಬೇರೆ ಎಲ್ಲ ಬ್ರಾಹ್ಮಣ ಸಮುದಾಯಗಳಿಗೆ ಒಂದು ಮಾದರಿ ಸಮುದಾಯ ಆಗಿದೆ. ಇದು ವಾಸ್ತವಿಕ ವಿಚಾರ. ಯಾಕೆಂದರೆ ನಿಮ್ಮಲ್ಲಿ ಒಗ್ಗಟ್ಟಿದೆ, ಒಂದು ಬದ್ಧತೆ ಇದೆ, ಒಂದು ಕ್ರಿಯಾಯೋಜನೆ ಇಟ್ಟುಕೊಂಡು ಕೆಲಸ ಮಾಡ್ತಕ್ಕಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಛಾತಿ, ಆ ಛಲ ನಿಮ್ಮಲ್ಲಿ ಚೆನ್ನಾಗಿದೆ. ಇದನ್ನು ಉಳಿಸಿಕೊಳ್ಳಿ. ಸಮಾಜವನ್ನು ಕಟ್ಟಬೇಕು, ಸಮಷ್ಟಿ ಹಿತಚಿಂತನೆ ಇರಬೇಕು. ನಾವು ಏನು ಕೆಲಸ ಮಾಡಿದರೂ ಕೂಡ ನಮಗೆ 5 ಪೈಸೆ ನಷ್ಟ ಆದರೂ ತೊಂದರೆ ಇಲ್ಲ, ಬೇರೆಯವರಿಗೆ ₹1 ಲಾಭ ಆಗುತ್ತೆ ಅಂತಾದರೆ 5 ಪೈಸೆ ನಷ್ಟ ಮಾಡಿಕೊಂಡ್ರೆ ಕೆಲಸ ಮಾಡುವ. ಇದಿರಬೇಕು ನಮಗೆ. ಸಂಸ್ಕೃತಿ ಉಳಿಬೇಕು ಅಂತಂದರೆ ಇದಿರಬೇಕು. 10 ಜನಿಗೆ ಒಳ್ಳೇದಾಗುತ್ತೆ, ಹೋಗಿ ನಂಗೆ ಒಂಚೂರು ನಷ್ಟ ಆಗುತ್ತೆ, ಕಾಂಪ್ರಮೈಸ್ ಮಾಡ್ಕೊಳ್ಳುವ. ಅಹಂಕಾರದಲ್ಲಿರ್ಬೋದು, ಸ್ವಾಭಿಮಾನದಲ್ಲಿರ್ಬೋದು. ಹೌದು, ಏನು ಮಾಡೋದು? ನಾವು ಇನ್ನೊಬ್ಬರಿಗಾಗಿ ಕೆಲಸ ಮಾಡುವಾಗ, ಸಮಾಜಕ್ಕೆ ಕೆಲಸ ಮಾಡುವಾಗ ಒಂದು ಬಿಟ್ಟು ಕೊಡಬೇಕಾಗತ್ತೆ. ಆ ದೃಷ್ಟಿಕೋನ ಇಟ್ಟುಕೊಂಡು ನೀವೆಲ್ಲ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಮೇಲೆ ನಮ್ಗೆ ತುಂಬ ಅಭಿಮಾನ ಇದೆ. ನೀವೆಲ್ಲರೂ ಕೂಡ ಇದೇ ರೀತಿಯಲ್ಲಿ ಗುರು ಸೇವೆಯನ್ನು ಮಾಡಬೇಕು. ಪೀಠದ ಎಲ್ಲ ಏನು ಗುರುಗಳು ಏನು ಹೇಳಿದ್ರು ಅದು ಸಾಕಾರ ಆಗಬೇಕು. ಆ ರೀತಿ ನೀವೆಲ್ಲರೂ ಮುಂದಿನ ದಿನಗಳಲ್ಲಿ, ಯಾಕೆಂದರೆ ನಮ್ಮ ಪೂಜ್ಯ ಶ್ರೀಗಳು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ವಿಷ್ಣುಗುಪ್ತ ದೇವಾಲಯದಲ್ಲಿ ನೋಡಿದಾಗ ಆ ಒಂದು ಭಾರತೀಯ ಸಂಸ್ಕೃತಿಯ ಪುನರ್ಜೀವನ ಮಾಡಲಿಕ್ಕೆ ಮಹೋತ್ತರವಾಗಿರತಕ್ಕಂತಹ ಎಲ್ಲ 64 ವಿದ್ಯೆಗಳನ್ನು ಕೂಡ ಕಲಿಸ್ತಕ್ಕಂತಹ ಒಂದು ನಿಟ್ಟಿನಲ್ಲಿ ಒಂದು ಮಹೋನ್ನತವಾಗಿರತಕ್ಕಂತಹ ಕಾರ್ಯಕ್ರಮವನ್ನು, ಆ ಒಂದು ವಿಶೇಷವಾಗಿರ್ತಕ್ಕಂಥ ಯೋಜನೆ ಹಾಕ್ಕೊಂಡಿದ್ದಾರೆ. ಆದ್ದರಿಂದ ಎಲ್ಲ ನಿಟ್ಟಿನಲ್ಲೂ ಕೂಡ ಗೋಸೇವೆಯಲ್ಲಿ ಇವತ್ತಿಷ್ಟಾದರೂ ಭಾರತೀಯ ಸಂಸ್ಕೃತಿಯಲ್ಲಿ, ವಿಶೇಷವಾಗಿ ಕರ್ನಾಟಕ ರಾಷ್ಟ್ರದಲ್ಲಿ, ಹೊರ ರಾಷ್ಟ್ರಗಳಲ್ಲಿ ಗೋ ಸಂರಕ್ಷಣೆ ಆಗ್ತಾ ಇದೆ ಅಂತಂದರೆ ನಮ್ಮ ಗೋಕರ್ಣ ಮಹಾಸಂಸ್ಥಾನದವರ ಕೊಡುಗೆ ತುಂಬ ದೊಡ್ಡದಿದೆ.
ಆದ್ದರಿಂದ ನಾವು ಹೇಳ್ತೇವೆ ಗೋಸೇವೆ ಮಾಡಬೇಕು ಅಂತ. ಆದರೆ ಇವತ್ತು ಎಷ್ಟು ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದರೆ, ರೈತರು ಕೂಡ 25 ಎಕರೆ ಭೂಮಿ ಇದ್ದರೂ ಕೂಡ ಬೆಳಗ್ಗೆ 7 ಗಂಟೆಗೆ ನಂದಿನಿ ಪ್ಯಾಕೆಟನ್ನೇ ನೋಡ್ತಕ್ಕಂಥ ಸ್ಥಿತಿ ಬಂದಿದೆ. ಹೌದು, ಇದು ವಾಸ್ತವಿಕ ಸತ್ಯ. 25 ಎಕರೆ ನಾವು ಕೇಳಿದ್ವಿ, ಒಬ್ಬರು ಮೊನ್ನೆ ಅದೇ ಥರ ಕೇಳಿದ್ವು, ಎಷ್ಟು ಅವ್ರಿಗೆ 12 ಎಕರೆ ಭೂಮಿ ಇದೆ. ಆದರೆ ಅವ್ರು ಹೇಳ್ತಾರೆ, ಇಲ್ಲ ಗುರುಗಳೇ, ಬೆಳಗ್ಗೆ 7 ಗಂಟೆ ಪೇಪರ್ ಓದ್ತಾ ಇರ್ತೀನಿ, ನಂದಿನಿ ಹಾಲು ಪ್ಯಾಕೆಟ್ ಬರುತ್ತೆ, ಆಮೇಲೆ ಕಾಫಿ ಕುಡಿಯೋದು ಅಂತ. ಅಂದರೆ ಈ ರೀತಿ ಅಂದರೆ ಹಳ್ಳಿಯಲ್ಲಿ ರೈತರ ಈ ರೀತಿ ತಯಾರಾದರೆ ಇನ್ನು ನಿಮ್ಮಂಥ ಮಹಾನಗರ ಇರ್ತಕ್ಕಂಥ ನೀವೇನು ಮಾಡೋಕ್ಕಾಗತ್ತೆ? ಎಲ್ಲರೂ ಹೇಳ್ತೀವಿ ಗೋ ಸಂರಕ್ಷಣೆ ಅಂತ, ಆದ್ರೆ ಆಗೋದಿಲ್ಲ. ಆದ್ದರಿಂದ ಗೋ ಸಂರಕ್ಷಣೆ ಬೇರೆ, ಹೈನುಗಾರಿಕೆ ಬೇರೆ. ಹೈನುಗಾರಿಕೆ ಅದು ಸ್ವಲ್ಪ ಮಟ್ಟಿಗೆ ನಾವು ಇದು ಮಾಡ್ಕೊಂಡು ಮಾಡ್ಬೋದು. ಗೋ ಸಂರಕ್ಷಣೆ ಅನ್ನೋದು ಅತ್ಯಂತ ಒಂದು ಒಳ್ಳೆಯ ವಿಚಾರ, ಅಂತಹ ಒಂದು ಅತ್ಯಂತ ಪುಣ್ಯದಾಯಕ ವಿಚಾರ, ಆದ್ಯ ಕರ್ತವ್ಯ ಹೌದು. ಅದನ್ನು ಅತ್ಯಂತ ಸಮರ್ಥವಾಗಿ ನಮ್ಮ ಗೋಕರ್ಣ ಮಹಾಸಂಸ್ಥಾನವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಮೊದಲೇ ಹೇಳಿದ್ವಲ್ಲ, ಅದ್ವೈತ ಅಂದರೆ ಒಂದು ಅಂತ. ಅದನ್ನು ನಾವು ಹೆಚ್ಚಿಗೆ ಹೇಳ್ತಾ ಇಲ್ಲ, ಇನ್ನೂ ಸ್ವಲ್ಪ ನಾವು ಹೆಚ್ಚಿಗೆ ಆಶೀರ್ವಚನ ಹೇಳ್ತೇವೆ. ಈಗ ತುಂಬ ಸಂತೋಷ ಇವತ್ತು ಬಂದಿದ್ದು. ತಮಗೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ರಾಮಚಂದ್ರ ಅನುಗ್ರಹದಿಂದ ತಮಗೆಲ್ಲರಿಗೂ ಜೀವನದಲ್ಲಿ ಸಕಲ ವಿಧವಾಗಿರ್ತಕ್ಕಂಥ ಆ ಸನ್ಮಂಗಳ ಪ್ರಾಪ್ತವಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ, ವಿಶೇಷವಾಗಿ ರಾಮಚಂದ್ರ ಮಠದ ಎಲ್ಲ ಪದಾಧಿಕಾರಿಗಳು, ನಮ್ಮ ಸಮ್ಮುಖ ಸರ್ವಾಧಿಕಾರಿಗಳಿದ್ದಾರೆ, ಮಡಿವಾಳ್ರಲ್ವಾ, ಮಡಿಯಾಳ್ರಿದ್ದಾರೆ. ಹಾಗೆ ನಮ್ಮ ಮೋಹನ್ ಅವರಿದ್ದಾರೆ, ಮೋಹನ್ ಹೆಗಡೆ ಅವರು ಅಲ್ವಾ, ಮೋಹನ್ ಅವರು, ಮಧು ಇಲ್ಲಿದ್ದಾರೆ, ಮತ್ತು ಗಣೇಶ. ಎಲ್ಲರಿಗೂ ಕೂಡ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ, ನೀವೆಲ್ಲರೂ ಚೆನ್ನಾಗಿರಿ, ನಿಮಗೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ನಾವು ಈ ಆಶೀರ್ವಚನವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು. ನಾರಾಯಣ. ಹಾಗೆ ನಮ್ಮ ಪೂಜ್ಯ ಶ್ರೀಗಳವರಿಗೆ ನಮ್ಮ ಪ್ರೀತಿಪೂರ್ವಕವಾಗಿರೋ ನಾರಾಯಣ ಸ್ಮರಣೆಗಳನ್ನ ತಿಳಿಸ್ತಾ ಇದ್ದೇವೆ. ನಾರಾಯಣ ಸ್ಮರಣೆಗಳು ಶುಭಂ. ಇನ್ನೊಂದು ಹೇಳ್ತಾ ಇದ್ದೇವೆ, ಹರಿಹರಪುರ ಮಹಾಸಂಸ್ಥಾನಕ್ಕೆ ತಾವು ಅಗತ್ಯವಾಗಿ ಬರಬೇಕು ಅಂತ ಈ ಒಂದು ರಾಮನ ಸನ್ನಿಧಿಯಲ್ಲಿ ತಮಗೆ ಪ್ರೀತಿಪೂರ್ವಕವಾದ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ನಾರಾಯಣ. ಎಲ್ಲರನ್ನು ನೀವೆಲ್ಲ ಕರ್ಕೊಂಡು 1,000 ಜನ ಬರ್ಬೇಕಂತ. 1,000 ಜನ ನೋಡುವ. ತಾವು ಎಲ್ಲ ಕರ್ಕೊಂಡು ಬರಬೇಕು, ನಮಗೂ ಜವಾಬ್ದಾರಿ ಇದೆ.